ಹಣ ಸಂಪಾದನೆ ಮಾಡಲು ಹಲವಾರು ಆಲೋಚನೆಗಳು ಇವು ಜೀವನದಲ್ಲಿ ಧನಾತ್ಮಕ ಬದಲಾವಣೆ ತರಲು ಸಹಾಯ ಮಾಡುತ್ತವೆ. ಕೇವಲ ಸಂಬಳದ ಮೇಲೆ ನಂಬಿಕೊಳ್ಳದೆ ಹೊಸ ಆಲೋಚನೆಗಳನ್ನು ಅನುಸರಿಸುವ ಮೂಲಕ ನಿಮ್ಮ ಆದಾಯವನ್ನು ಹೆಚ್ಚಿಸಬಹುದು. ಈ ಆಲೋಚನೆಗಳು ಇಂಟರ್ನೆಟ್ ಬಳಕೆ, ಸ್ವಂತ ವ್ಯವಹಾರಗಳನ್ನು, ಬುದ್ಧಿವಂತ ಹೂಡಿಕೆಗಳು ಮತ್ತು ಹೆಚ್ಚಿನ ಅವಕಾಶಗಳನ್ನು ಬಲಗೊಂಡಿದೆ. ಇಲ್ಲಿ ನಾವು ಹಣ ಸಂಪಾದನೆಗೆ ಪ್ರಯತ್ನಿಸಬಹುದಾದ ವಿವಿಧ ಮಾರ್ಗಗಳನ್ನು ಕುರಿತು ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅನುಬಂಧ ಕರ್ಮಚಾರಿಕೆ ಫ್ರೀಲಾನ್ಸಿಂಗ್. ನಿಮ್ಮ ಕೌಶಲ್ಯಗಳನ್ನು ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸ ಮಾಡಬಹುದು. ಲೇಖನ, ರಚನೆ, ಗ್ರಾಫಿಕ್ ಡಿಸೈನ್, ವಿಡಿಯೋ ಸಂಪಾದನೆ ಮತ್ತು ವೆಬ್ ಡೆವಲಪ್ಮೆಂಟ್ ಮುಂತಾದ ಕಾರ್ಯಗಳಿಗೆ ಫ್ರೀಲಾನ್ಸಿಂಗ್ ಅವಕಾಶಗಳು ಲಭ್ಯವಿದೆ. ಇ-ಕಾಮರ್ಸ್. ನಿಮ್ಮ ಉತ್ಪನ್ನಗಳನ್ನು ಆನ್ಲೈನ್ ಮಾರಾಟ ಮಾಡುವ ಇ-ಕಾಮರ್ಸ್ ವೆಬ್ಸೈಟ್ಗಳನ್ನು ಬಳಸಬಹುದು. ಫ್ಲಿಪ್ಕಾರ್ಟ್, ಅಮೆಜಾನ್, ಇಟಿಸಿ ಮುಂತಾದ ಪ್ಲಾಟ್ಫಾರ್ಮ್ಗಳಲ್ಲಿ ನಮ್ಮದೇ ಆದ ಅಂಗಡಿ ತೆರೆಯಬಹುದು. ಮೂರನೆಯದು ಬ್ಲಾಗಿಂಗ್ ಮತ್ತು ಯೂಟ್ಯೂಬ್. ನಿಮ್ಮ ಆಸಕ್ತಿಗಳನ್ನು ಮತ್ತು ಜ್ಞಾನವನ್ನು ಹಂಚಿಕೊಳ್ಳಲು ಬ್ಲಾಗ್ ಅಥವಾ ಯೂಟ್ಯೂಬ್ ಚಾನೆಲ್ ಮಾಡಬಹುದು. ಇದುದರಿಂದ ನಿಮ್ಮಲ್ಲಿ ಓದುಗರು ಮತ್ತು ಪ್ರೇಕ್ಷಕರು ಬೆಳೆದು ಜಾಹೀರಾತುಗಳ ಮೂಲಕ ಆದಾಯ ಉಂಟು ಮಾಡಬಹುದು. ನಾಲ್ಕನೆಯದು ಆನ್ಲೈನ್ ಟ್ಯೂಟೋರಿಂಗ್. ನಿಮ್ಮ ವಿದ್ಯಾಭ್ಯಾಸ ಅಥವಾ ವೃತ್ತಿಪರ ಅನುಭವವನ್ನು ಬಳಸಿಕೊಂಡು ಆನ್ಲೈನ್ ಮೂಲಕ ಪಾಠ ಹೇಳಬಹುದು. tutor.com, ಚೆಗ್, ವೇದಾಂತು ಮುಂತಾದ ಪ್ಲಾಟ್ಫಾರ್ಮ್ಗಳಲ್ಲಿ ನೋಂದಾಯಿಸಬಹುದು. ಐದನೆಯದು ಸ್ಟಾಕ್ ಮಾರ್ಕೆಟ್ ಹೂಡಿಕೆ. ಷೇರು ಮಾರುಕಟ್ಟೆಯಲ್ಲಿ ಬುದ್ಧಿವಂತ ಹೂಡಿಕೆ ಮಾಡುವ ಮೂಲಕ ನಿಮ್ಮ ಹಣವನ್ನು ಬೆಳೆಸಬಹುದು. ಸೂಕ್ತ ಆದಾಯ ಮತ್ತು ತಜ್ಞರ ಸಲಹೆ ಪಡೆಯುವುದು ಮುಖ್ಯ. ಆರನೆಯದು ಅಪಾರ್ಟ್ಮೆಂಟ್ ಅಥವಾ ಕೊನೆ ಬಾಡಿಗೆ. ನಿಮ್ಮ ಮನೆಯ ಖಾಲಿಕೋಟದಲ್ಲಿ ಬಾಡಿಗೆಗೆ ನೀಡಬಹುದು. ಏರ್ಬಿಎನ್ ಮುಂತಾದ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ಬಾಡಿಗೆ ಸ್ಥಳವನ್ನು ಪಟ್ಟಿ ಮಾಡಬಹುದು. ಅಭಿವೃದ್ಧಿ ಮತ್ತು ಮಾರಾಟ. ಡ್ರಾಪ್ ಶಿಪ್ಪಿಂಗ್. ಯಾವುದೇ ಸ್ಟಾಕ್ ಇಟ್ಟುಕೊಳ್ಳದೆ ಇ-ಕಾಮರ್ಸ್ ಮಾರಾಟ ಮಾಡಬಹುದು. ಖರೀದಿದಾರರು ಆದೇಶ ಮಾಡಿದಾಗ ಸರಬರಾಜುದಾರರು ನೇರವಾಗಿ ಖರೀದಿದಾರರಿಗೆ ಉತ್ಪನ್ನವನ್ನು ಕಳುಹಿಸುತ್ತಾರೆ. ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ನೀವು ನಿಮ್ಮ ಹಣವನ್ನು ಬುದ್ಧಿವಂತ ರೀತಿಯಲ್ಲಿ ಹೂಡಿಸಬಹುದು ಮತ್ತು ಲಾಭ ಗಳಿಸಬಹುದು. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the next video.